ಇದಕ್ಕೆಲ್ಲ ಮುಖ್ಯ ಕಾರಣ ಹೆಗ್ಗದ್ದೆ ಸ್ಟುಡಿಯೋದವರು. ಅವ ಅಷ್ಟೊಂದು ಜನರ ಮನಸ್ಸನ್ನು ಗೆದ್ದಿದ್ದಾನೆ ಅಂತ ಹೇಳೋ ವಿಚಾರ ನಮಗೆ ಗೊತ್ತಿರಲಿಲ್ಲ. ನೀವು ಒಂದು ಹೇಳಿದ ಪ್ರಕಾರ ನಾನು ಅದನ್ನು ಒಂದು ಸಣ್ಣ ರೀತಿಯಲ್ಲಿ ಏನೋ ಒಂದು ಸ್ಮಾರಕ ರೀತಿಯಲ್ಲಿ ಈಗ ನಾವು ಮಾಡಿದ್ದೇವೆ. ಜಾಸ್ತಿ ಬಹುಶಃ ಸುನಿಲ್ ಇರ್ತಿದ್ರೆ ನಮ್ಮ ಗೌರವ ಇನ್ನೂ ಹೆಚ್ಚಾಗ್ತಿತ್ತು. ಯಾಕಂತ ಹೇಳಿದರೆ ಇನ್ನೂ ಬಹುಶಃ ಕೆಲವರು ಈ ಸಮಾಧಿಯನ್ನು ನೋಡಲಿಕ್ಕೆ ಬರ್ಬೋದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ಈ ಮನೇನ ನಾವು 2 ತಿಂಗಳ ಹಿಂದೆ ನಿಮಗೆ ತೋರಿಸಿದ್ವಿ. ಇದು ಯಾರ ಮನೆ ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ಸುನೀಲ್ ಅವರ ಅಕ್ಕನ ಗಂಡನ ಮನೆ, ಸುನೀಲ್ ಚಿತ್ರನಟ ಸುನೀಲ್ ಅವರ ಭಾವನ ಮನೆ ಇದು. ಸೊ 2 ತಿಂಗಳ ಹಿಂದೆ ನಾವಿಲ್ಲಿ ಬಂದು ಸುನೀಲ್ ಅವರ ಜೀವನಯಾನದ ಬಗ್ಗೆ ಒಂದಿಷ್ಟು ಕಾರ್ಯಕ್ರಮವನ್ನು ನಿಮ್ಗೆ ಕೊಟ್ಟಿದ್ವಿ. ಆ ಕಾರ್ಯಕ್ರಮವನ್ನು ಲಕ್ಷಾಂತರ ಜನ ನೋಡಿದ್ರು. ಕಾರ್ಯಕ್ರಮದಿಂದ ಒಂದಿಷ್ಟು ಇಂಪ್ಯಾಕ್ಟ್ ಅಂದರೆ ಕೆಲವೊಂದು ಬದಲಾವಣೆಗಳಾಗಿದೆ ಇಲ್ಲಿ ಈ ಒಂದು ಸರೌಂಡಿಂಗಲ್ಲಿ. ಸೊ ಅದು ಏನು ಎತ್ತ ಅನ್ನೋದ್ರ ಬಗ್ಗೆ ಅವರ ಮನೆಗೆ ಹೋಗಿ ಅವರಿಂದಲೇ ತಿಳ್ಕೊಳ್ಳೋಣ ಅಂತ ಹೇಳಿ ಇವತ್ತು ಮತ್ತೆ ಇಲ್ಲಿಗೆ ಹೆಗ್ಗದ್ದೆ ಸ್ಟುಡಿಯೋ ಬಂದಿದೆ. ಸೊ ಬನ್ನಿ ಈಗ ಅವ್ರ ಮನೆ ಒಳಗಡೆ ಹೋಗಿ ಅವರ ಭಾವನನ್ನ ಮಾತಾಡಿಸ್ಕೊಂಡು ಬರೋಣ. ಭಾವ ಅವರು ಏನು ಹೇಳ್ತಾರೆ, ನಮ್ಮ ಒಂದು ಕಾರ್ಯಕ್ರಮದಿಂದ ಏನೆಲ್ಲ ಬದಲಾವಣೆಗಳಾಗಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ತೀವಿ. ಈ ಕಾರ್ಯಕ್ರಮವನ್ನು ನೋಡಿದ ನಂತರದಲ್ಲಿ ಸುನೀಲ್ ಅವರ ಸಮಾಧಿ ಮರು ನಿರ್ಮಾಣ ಅಂತ ಏನು ಹೇಳ್ತೀವಿ ಅದು ಕೂಡ ಆಗಿದೆ ಅನ್ನೋದು ಗೊತ್ತಾಯಿತು. ಸೊ ಅಲ್ಲಿಗೂ ಕೂಡ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಬನ್ನಿ ಸುನೀಲ್ ಅವರ ಮನೆ ಒಳಗೆ ಹೋಗಿ ಬರೋಣ. ಸರ್, ಲಾಸ್ಟ್ ಟೈಮ್ ನಾವು ಬಂದಾಗ ಅಂದರೆ ಸುನೀಲ್ ಅವರ ಒಂದು ನೆನಪನ್ನು ಮಾಡಬೇಕು ಅಂತ ಹೇಳಿ ನಿಮ್ಮ ಮನೆಗೆ ಬಂದಿದ್ವಿ. ನಿಮ್ಮ ಮನೆಯನ್ನು ತೋರಿಸಿದ್ವಿ, ಸುನೀಲ್ ಅವರು ಹುಟ್ಟಿ ಬೆಳೆದ ಮನೆ ತೋರಿಸಿದ್ವಿ, ಅವರ ಸಮಾಧಿನೂ ತೋರಿಸಿದ್ವಿ. ಸೊ ಏನೆಲ್ಲ ಬದಲಾವಣೆ ಆಯಿತು ಸರ್? ಅಂದರೆ ನಾವು ಬರೋ ದಿನಕ್ಕೂ ಈಗ 2 ತಿಂಗಳು ಬಿಟ್ಟು ಮತ್ತೆ ಬಂದಿದ್ದೀವಿ, ಏನೆಲ್ಲ ಬದಲಾವಣೆ ಅನ್ನಿಸ್ತು? ಪ್ರಥಮವಾಗಿ ಹೇಳೋದಿದ್ರೆ, ಸುನೀಲ್ ಅವರ ಬಗ್ಗೆ ನೀವು ಕೇಳಿದಾಗಲೂ ಕೂಡ ಅವನು ಈ ಲೋಕದಲ್ಲಿ ಇಲ್ಲ, ಅಗತ್ಯತೆ ಉಂಟಾ ಇಲ್ಲ ಅಂತ ಹೇಳೋ ಬಗ್ಗೆ ಸ್ವಲ್ಪ ನಾವು ನಿಮ್ಮೊಡನೆ ಇಂಟರ್ವ್ಯೂ ಕೊಡಬೇಕಾ ಬೇಡ ಅಂತ ಹೇಳೋ ಒಂದು ಮನಸ್ಸಿನಲ್ಲಿತ್ತು. ಆದರೆ ನೀವು ಬಂದು ಒತ್ತಾಯ ಮಾಡಿದ್ರಿ. ಆ ಬಗ್ಗೆ ಈಗ ಆ ಒಂದು ನೀವು ತೋರಿಸಿದಂಥ ಏನೆಲ್ಲ ವಿಷಯ ಉಂಟು ಆ ಬಗ್ಗೆ ಭಾಳಷ್ಟು ನಮಗೆ ಸಂತೋಷ ಆಗಿದೆ. ಯಾಕಂತೇಳಿದರೆ ಪುನಃ ಅಂದೊಂದು ಕಾಲದಲ್ಲಿ ನಾನು ಹೇಳಿದೆ ನಮ್ಮ ಕಂಬಳದ ವಿಚಾರದಲ್ಲಿ, ನಾವು ಆಚೆ ಹೋಗುವಾಗ ಒಂಥರ ಸಿನಿಮಾ ನಟರು ಹೋದಾಗೆ ಬಾರ್ಕೂರ್ನವ್ರು ಹೋದರು ಅಂತ ಹೇಳ್ತಿದ್ರು. ಹಾಗೆ ಈಗ ಪುನಃ ಇದು ಸುನೀಲ್ ಭಾವ ಹೋಗ್ತಾ ಇದ್ದಾರೆ, ಸುನೀಲ್ ಭಾವ ಹೋಗ್ತಾ ಇದ್ದಾರೆ ಅಂತ ಪುನಃ ಜನರು ಪುನಃ ನೋಡ್ಕೊಳ್ತಾ ಇದ್ದರು. ಅಥವಾ ಕೆಲವರು ನೀವು ಸುನೀಲ್ ಭಾವನ ಆ ದಿವಸ ತೋರಿಸಿದ್ದು ನಿಮ್ಮದೇ ಮನೆಯ ಅಂತ ಹೇಳುವ ಕೆಲವು ಮಾತನ್ನು ಕೂಡ ಕೇಳ್ತಾಯಿದ್ರು. ಇದಕ್ಕೆಲ್ಲ ಮುಖ್ಯ ಕಾರಣ ಹೆಗ್ಗದ್ದೆ ಸ್ಟುಡಿಯೋದವರು. ಅದರಿಂದ ಪ್ರಥಮವಾಗಿ ನಾನು ಹೆಗ್ಗದ್ದೆ ಸ್ಟುಡಿಯೋದವರಿಗೆ ನನ್ನ ಕುಟುಂಬದ ಪರವಾಗಿ ವೈಯಕ್ತಿಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇನ್ನು ಒಂದು ಭಾಳ ಸಂತೋಷ ಆದ ವಿಚಾರ ಅಂತೇಳಿ ಹೇಳಿದರೆ, ನೀವು ಸ್ಟುಡಿಯೋದವ್ರು ಹೋಗಿ ಯಾರ್ಯಾರ ಹತ್ರ ಸುನೀಲ್ನ ಬಗ್ಗೆ ಕೇಳಿದ್ದೀರೋ ಪ್ರತಿಯೊಬ್ಬರು ಕೂಡ ಅವನ ಬಗ್ಗೆ ಒಂದು ಒಳ್ಳೆಯ ಒಂದು ಅಭಿಪ್ರಾಯವನ್ನು ಹೇಳಿದ್ದಾರೆ. ನಿಜವಾಗಿ ಆದರೆ ನಮಗೆ ಗೊತ್ತಿಲ್ಲ ಅವ ಅಷ್ಟೊಂದು ಜನರ ಮನಸ್ಸನ್ನು ಗೆದ್ದಿದ್ದಾನೆ ಅಂತ ಹೇಳೋ ವಿಚಾರ ನಮಗೆ ಗೊತ್ತಿರಲಿಲ್ಲ. ನಿಮ್ಮ ಈ ಒಂದು ಏನು ನೀವು ಚಿತ್ರೀಕರಣ ಮಾಡಿ ಇದನ್ನು ದೂರದರ್ಶನದಲ್ಲಿ ಹಾಕಿದ್ದೀರಿ, ಅದನ್ನು ನೋಡಿ ಜನರಿಗೆ ನಮಗೊಂದು ಸಂತೋಷ ಅಂದರೆ ಇಷ್ಟು ಜನರ ಮನಸ್ಸಿನಲ್ಲಿ ಸುನೀಲ್ ಇದ್ದಾನಲ್ಲ ಅಂತ ಹೇಳುವಂಥ ಗೊತ್ತಾಗಿದೆ. ಯಾಕಂತ ಹೇಳಿದರೆ ಸುಮಾರು 30 ವರ್ಷಗಳು ಕಳೆದು ಹೋಗಿದೆ. 30 ವರ್ಷದ ಹಿಂದೆ ಮುಖ್ಯವಾಗಿ ಅವನ ಒಬ್ಬರು ಡೈರೆಕ್ಟರ್ ಸಾರಾ ಗೋವಿಂದರು ಆ 30 ವರ್ಷದ ಹಿಂದಿನ ನಡೆದಂಥ ಎಲ್ಲ ಕಥೆಯನ್ನು ಎಳೆಯಾಗಿ ಅವರು ಹೇಳ್ಕೊಂಡಿದ್ದಾರೆ. ಅವನ ಒಂದು ನಡತೆ ಬಗ್ಗೆ ಅಥವಾ ಅವ ಆ ಸೆಟ್ಟಿಂಗ್ನಲ್ಲಿ ಬಂದು ಬೇರೆಯವ್ರ ಜೊತೆಗೆ ಸೇರುವಂಥದ್ದು ಭಾಳಷ್ಟು ಮಂದಿ ಅವನ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೇಳಿದ್ದಾರೆ. ಭಾಳ ಸಂತೋಷ ಆಯಿತು. ನಿಜವಾಗಿ ನಮಗೆ ಈಗ ನಾನು ಹೆಗ್ಗದ್ದೆ ಸ್ಟುಡಿಯೋದವ್ರಿಗೆ ಎಷ್ಟು ಒಂದು ಅಭಿನಂದನೆ ಹೇಳಿದರೂ ಸಾಕಾಗೋದಿಲ್ಲ. ಯಾಕಂತ ಹೇಳಿದರೆ ಒಂದು ರೀತಿಯಲ್ಲಿ ಪುನಃ ನಮಗೊಂದು ರೀತಿಯಲ್ಲಿ ಊರಲ್ಲಿ ಇನ್ನೂ ಹೆಚ್ಚಿನ ಒಂದು ಗೌರವ ಸಿಗುವ ರೀತಿಯಲ್ಲಿ ನೀವು ಮಾಡಿದ್ದೀರಿ. ಮತ್ತು ನೀವು ಹೇಳಿದ್ರಿ ಇಷ್ಟು ಇದಿರುವಾಗ ಸುನೀಲ್ ಬಗ್ಗೆ ಭಾಳ ಅಭಿಮಾನಿಗಳಿದ್ದಾರೆ, ಒಂದು ಅವನ ಸತ್ತ ಜಾಗದಲ್ಲಿ ಏನಾದರೂ ಒಂದು ಸ್ಮಾರಕ ಮಾಡಬೇಕಂತ. ಆದರೆ ನಾನು ಆಗಲೇ ಹೇಳಿದ್ದೇನೆ, ನಮ್ಮಲ್ಲಿ ಏನಾದರೂ ಗೋರಿ ಅಂಥದ್ದು ಏನಾದರೂ ಕಟ್ಟಿದರೆ ಅದಕ್ಕೆ ದೀಪ ಇನ್ನೊತ್ತಲ್ಲಿ ಬಿಡಬೇಕು, ಅವ ಸಣ್ಣ ಪ್ರಾಯದವ, ಅದು ಅಷ್ಟು ಸರಿಯಾಗೋದಿಲ್ಲ ಅಂತ ಹೇಳೋ ಮಾತನ್ನು ಹೇಳಿದೆ. ಆದರೂ ನೀವು ಒಂದು ಹೇಳಿದ ಪ್ರಕಾರ ನಾನು
ಅದನ್ನು ಒಂದು ಸಣ್ಣ ರೀತಿಯಲ್ಲಿ ಏನೋ ಒಂದು ಸ್ಮಾರಕ ರೀತಿಯಲ್ಲಿ ಈಗ ನಾವು ಮಾಡಿದ್ದೇವೆ. ಅದಕ್ಕೂ ಕೂಡ ಭಾಳಷ್ಟು ಜನ ಅದನ್ನು ಕೂಡ ನೀವು ಬಹುಶಃ ತೋರಿಸಿ ಕೆಲವರಿಗೆ ಹೇಳಿರಬೇಕು. ಅದರಿಂದ ಕೂಡ ಕೆಲವರು ನೋಡಿ ಭಾಳ ಸಂತೋಷ ಪಟ್ಟಿದ್ದಾರೆ. ಇನ್ನೂ ಈಗ ನಾವು ಎಲ್ಲೂ ಕೂಡ ಅದರ ಫೋಟೋವನ್ನು ಇದನ್ನು ಬಿಟ್ಟಿಲ್ಲ ಅಥವಾ ಆ ವಿಡಿಯೋನ ನಾವೆಲ್ಲೂ ಶೇರ್ ಮಾಡಿಲ್ಲ. ನೀವು ಮಾತಾಡಿದ ನಂತರದಲ್ಲಿ ನಾವು ಆ ವಿಡಿಯೋನ ಬಿಡ್ತೀವಿ. ಮುಂದಿನ ಕಾರ್ಯಕ್ರಮದಲ್ಲಿ ಸುನೀಲ್ ಅವರ ಹೊಸ ನಿರ್ಮಾಣವಾದಂಥ ಅವರ ಒಂದು ಸಮಾಧಿ ಜಾಗದಲ್ಲಿ ಏನೇನು ನೀವು ಕಟ್ಟಿದ್ದೀರಾ ಅದನ್ನು ನಾವು ತೋರಿಸ್ತೀವಿ ಸರ್. ಯಾಕಂತ ಹೇಳಿದರೆ ಇನ್ನೊಂದು ವಿಚಾರ ಅಂತ ಹೇಳಿದರೆ 30 ವರ್ಷದ ಹಿಂದೆ, ಯಾಕಂದರೆ ಸುನೀಲ್ನ ಒಟ್ಟಿಗಿದ್ದವರು ಎಷ್ಟೋ ಜನ ಈಗ ಅವ್ರ ಜೀವನದಲ್ಲಿಲ್ಲ ಅಥವಾ ಸುನೀಲ್ನ ನೋಡಿದವರು ಕೂಡ ಕೆಲವರು ಇಲ್ಲ. ಆದರೆ ಹೊಸ ಹುಡುಗರು, ಯುವಕರು, ಯುವತಿಯರು ಸುನೀಲ್ನ ಸಿನಿಮಾವನ್ನು ಈಗಲೂ ನೋಡ್ತಾರೆ. ನೋಡಿದವರು ಎಲ್ಲರೂ ಕೂಡ ಈಗ ಈ ಒಂದು ನಿಮ್ಮ ಒಂದು ನಮ್ಮ ಹತ್ರ ಇಂಟರ್ವ್ಯೂ ಮಾಡಿ ಅದನ್ನು ನೀವು ಎಲ್ಲ ಕಡೆಯಲ್ಲಿ ಹಾಕಿದಾಗ, ಈ ಒಂದು ಯೂಟ್ಯೂಬ್ನಲ್ಲಿ ಹಾಕಿದಾಗ ಅದನ್ನು ನೋಡಿದವರು ಎಲ್ಲರೂ ಕೂಡ ಸುನೀಲ್ ಬಗ್ಗೆ ಇಷ್ಟೊಂದು ಒಳ್ಳೆ ನಡತೆ ಹುಡುಗ ತೀರ್ಕೊಂಡಲ್ಲ, ನಾವೆಲ್ಲ ಎಷ್ಟೋ ಜನ ನನ್ನ ಹತ್ರ ಬಂದು ಹೇಳಿದವರು ಇದ್ದಾರೆ, ನಾವು ಅವನು ನೋಡೋ ಭಾಗ್ಯ ನಮಗಿಲ್ಲ, ಇಷ್ಟು ಬೇಗ ಹೋದ್ರಲ್ಲೋ ಅವರು ಅಂತೆಲ್ಲ ಹೇಳ್ತಾಯಿದ್ರು. ಆದರೆ ಅಂದರೆ ನಾವು ಹೇಗೂ ಒಂದು ಅವನನ್ನು ಕಳ್ಕೊಂಡ ಒಂದು ದುಃಖ, ಒಂದು ನಷ್ಟ, ದುಃಖಕ್ಕಿಂತ ಹೆಚ್ಚು ದೊಡ್ಡ ನಷ್ಟ ಆಗಿದೆ ನಮಗೆ. ಯಾಕಂತ ಹೇಳಿದ್ರೆ ನಾನು ಹೇಳೋದು ಆರ್ಥಿಕವಾಗಿ ನಷ್ಟ ಆಗಿದೆ ಅಂತ ಹೇಳುವಂಥದ್ದಲ್ಲ, ಆದರೆ ಒಬ್ಬ ಮನುಷ್ಯನಿಗೆ ಎಲ್ಲಿಯೇ ಹೋದಾಗ ಗೌರವ ಸಿಕ್ಕಿದರೆ ಜಾಸ್ತಿ. ಬಹುಶಃ ಸುನೀಲ್ ಇರ್ತಿದ್ರೆ ನಮ್ಮ ಗೌರವ ಇನ್ನೂ ಹೆಚ್ಚಾಗ್ತಿತ್ತು. ಯಾಕಂತ ಹೇಳಿದರೆ ಇದು ಸುನೀಲ್ನ ಭಾವ, ಇದು ಸುನೀಲ್ನ ಅಕ್ಕ, ಸುನೀಲ್ನ ಅಮ್ಮ, ಸುನೀಲ್ನ ಅಳಿಯಂದಿರು ಅಂಥೇಳಿ ಹೋದಲ್ಲಿ ಸ್ವಲ್ಪ ಗೌರವ ಹೆಚ್ಚು ಸಿಗ್ತದೆ. ಅದನ್ನು ನಾವು ಕಳ್ಕೊಂಡಿದ್ದೇವೆ. ಆದರೆ ಅದರ ಬಗ್ಗೆ ಎಲ್ಲ ಪುನಃ ನೀವು ಹೆಗ್ಗದ್ದೆ ಸ್ಟುಡಿಯೋದವರು ಈ ಒಂದು ಕಾರ್ಯಕ್ರಮವನ್ನು ಮಾಡಿ ನಮಗೆ ಭಾಳ ಸಂತೋಷ ಆಗಿದೆ. ಇನ್ನೂ ಪುನಃ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತಾ, ನಿಮ್ಮ ಮುಖಾಂತರ ಈ ರೀತಿ ಒಂದು ಹಳ್ಳಿಯಲ್ಲಿ ಇರುವಂಥ ಕೆಲವು ಪ್ರತಿಭೆಗಳ ಒಂದು ಪರಿಚಯ ಒಂದು ಸಾವಿರಾರು ಜನರಿಗೆ ಆಗಲಿ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹಾರೈಸ್ತಾ ಇದ್ದೆ. ಖಂಡಿತ ಸರ್, ಖಂಡಿತ. ಇಲ್ಲಿಗೆ ಯಾರಾದರೂ ಬರೋ ಪ್ರಯತ್ನ ಆಯಿತಾ ಸರ್? ಇಲ್ಲಿಗೆ ನಿಮಗೇನು ಫೋನ್ ಕಾಲ್ ಮಾಡಿ ಹೇಳ್ತಿದ್ರಾ ಅಥವಾ ಇಲ್ಲಿ ಮನೆ ಹುಡ್ಕೊಂಡು ಯಾರಾದರೂ ಬಂದ್ರಾ ಅಂತ? ನೋಡಿ, ನಮ್ಮ ಮನೆ ಬಗ್ಗೆ ಹೇಳೋದಿದ್ರೆ ನಾನು ಆವತ್ತೇ ಹೇಳಿದ್ದೇನೆ, ಎಷ್ಟೋ ಜನ ನಮ್ಮ ಉತ್ತರ ಕನ್ನಡದವರು ಹೆಚ್ಚಾಗಿ ಅಲ್ಲಿ ಸುನೀಲ್ನ ಮನೆಯಲ್ಲಿ, ಸುನೀಲ್ನ ಭಾವನ ಮನೆಯಲ್ಲಿ ಅಂತ ಕೇಳ್ಕೊಂಡು ಬರ್ತಾಯಿದ್ರು. ಆದರೆ ಇತ್ತೀಚೆಗೆ ನಿಮ್ಮ ಒಂದು ಈ ಒಂದು ಯೂಟ್ಯೂಬ್ನಲ್ಲಿ ನೀವು ಹಾಕಿದ ನಂತರ ಭಾಳಷ್ಟು ಜನ ಫೋನ್ ಕೂಡ ಮಾಡಿದ್ದಾರೆ. ಜೊತೆಗೆ ಇನ್ನು ಕೆಲವರು ನಮ್ಮ ಊರಿನವರೇ, ಅಯ್ಯೋ ನಾವು ನಿಮ್ಮ ಮನೆಯಲ್ಲಿ ಎಷ್ಟು ಸರಿ ಬಂದರೂ ನಾವು ನಿಮ್ಮ ಮನೆ ಒಳಗೆಲ್ಲ ಬರಲಿಲ್ಲ ಅಂತೇಳಿ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ನೀವು ಚಿತ್ರೀಕರಿಸಿ ಹಾಕಿದ್ದೀರಿ, ಭಾಳ ಸಂತೋಷ ಆಗಿದೆ. ಬಹುಶಃ ಕೆಲವರು ಈ ಸಮಾಧಿಯನ್ನು ನೋಡಲಿಕ್ಕೆ ಬರ್ಬೋದು. ಬಂದರೆ ಖಂಡಿತ ನಮಗೆ ಆ ಬಗ್ಗೆ ನಾವೇನು ಬೇಸರ ಪಟ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ಬರ್ತಾರೆ, ಅವರ ಒಂದು ಭಾವನೆ, ಅದರಲ್ಲಿ ಅವರಿಗೊಂದು ಸಂತೃಪ್ತಿ ಸಿಗುವುದಿದ್ರೆ ನಮ್ದು ಅದಕ್ಕೇನು ಆಕ್ಷೇಪ ಇಲ್ಲ ಅಂತ ಹೇಳ್ತಾ. ಇಲ್ಲ ಸರ್, ಈಗ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ನಾವು ಏನು ತೋರಿಸ್ತೀವಿ, ವಿಡಿಯೋ ಸಮಾಧಿಯ ಮರು ನಿರ್ಮಾಣ ಅಂತ ಏನು ಮಾಡಿದ್ದೀರಾ ನೀವು, ಅದನ್ನು ಏನು ತೋರಿಸ್ತೀವಿ, ಆ ವಿಡಿಯೋದಲ್ಲಿ ನಾವು 100% ಗೂಗಲ್ ಮ್ಯಾಪನ್ನು ಹಾಕಿರ್ತೀವಿ. ಗೂಗಲ್ ಮ್ಯಾಪ್ ಅಂದರೆ ಆ ಒಂದು ಲೊಕೇಶನ್ನ ಗೂಗಲ್ ಮ್ಯಾಪನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ಯಾರು ಬೇಕಾದರೂ ಅಲ್ಲಿಗೆ ಬಂದು ನೋಡಿಕೊಂಡು ಹೋಗ್ಬೋದು. ಅಲ್ಲಿ ನೀವೇ ಇರಬೇಕು ಅಂತಿಲ್ಲ, ಅಲ್ಲಿ ಬಂದರೆ ವಿಶಾಲವಾದ ಜಾಗ ಇದೆ, ಹಾಗಾಗಿ ನೋಡ್ಕೊಂಡು ಹೋಗ್ಬೋದು ಅಂತ ನಾನು ಕೂಡ ಅದನ್ನ ಹೇಳೋಕೆ ಇಷ್ಟಪಡ್ತೀನಿ. ಯಾಕೆ ಮಾಡಬೇಕು ಅಂತ ಅನ್ನಿಸ್ತು ಸರ್? ನಮ್ಮ ಜನಗಳು ಹೇಳಿದ್ದಕ್ಕೆ ಮಾಡ್ಬೇಕನ್ನಿಸ್ತಾ ಅಥವಾ ನಿಮಗೂ ಏನಾದರೂ ಆ ಥರ ಕನಸಿತ್ತಾ? ನನಗೆ ಹಿಂದೆ ಏನಾದರೂ ಮಾಡಬೇಕಂತ ಇತ್ತು, ಆದರೆ ಮಾಡಿದರೆ ಅಲ್ಲಿ ನಮ್ಮ ಸಂಪ್ರದಾಯದ ಪ್ರಕಾರ ಗೋರಿ ಅಂತ ಮಾಡಿದರೆ ಅದಕ್ಕೆ ದೀಪ ಇಡುವಂಥದ್ದು, ಅಲ್ಲಿ ಏನಾದರೂ ಕೆಲವು ಸಂಪ್ರದಾಯಗಳು ಇರ್ತದೆ, ಅದು ನಮ್ಮ ಬಡಗುದಿಕ್ಕಿನಲ್ಲಿ ಅದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದನ್ನು ನಾನು ಈಗ ಕೂಡ ಗೋರಿ ಅಂತ ಮಾಡಲಿಲ್ಲ, ಒಂದು ರಿಂಗ್ ಹಾಗೆ ಒಂದು ಅಷ್ಟಪಟ್ಟಿ ರಿಂಗ್ ಅಂತ ಮಾಡಿ, ಅಂದರೆ ಬಂದವರಿಗೆ ಇದು ಜಾಗ ಅಂತ ಪರ್ಮನೆಂಟ್. ಯಾಕಂದರೆ ಗಿಡ ಮರ ಬೆಳೀತದೆ, ಸಾಯ್ತದೆ, ಹೋಗ್ತದೆ, ಮತ್ತು ಗೊತ್ತಾಗೋದಿಲ್ಲ, ಕಾಲಾನಂತರ ಅದು ಉಳಿಲಿಕ್ಕಿಲ್ಲ. ಆದರೆ ಇದೊಂದು ಪರ್ಮನೆಂಟಾಗಿ ಅಲ್ಲಿ ಅವನನ್ನು ಅಲ್ಲಿ ನಾವು ಏನು ಅಗ್ನಿಗೆ ಸ್ಪರ್ಶ ಮಾಡಿದ
ಒಂದು ಜಾಗ ಅಂತ ಗೊತ್ತಾಗಲಿ ಅಂತ ಅದನ್ನು ಹಾಗೆ ಮಾಡಿ ಇಟ್ಟಿದ್ದೆ. Okay. ದೊಡ್ಡ ವಿಶೇಷವಾಗಿ ಏನು ಮಾಡಲಿಲ್ಲ. ಬಟ್ ಕರಾವಳಿ ಭಾಗದಲ್ಲಿ ಇಷ್ಟು ಮಾಡೋದು ತುಂಬ ದೊಡ್ಡ ವಿಚಾರ ಅಂತ ಅನಿಸುತ್ತೆ. ಹೌದು, ನಾವು ನೋಡಿದ್ರೆ ಇನ್ನೂ ಸಹ ಸಂಪೂರ್ಣ ಆಗಲಿಲ್ಲ. ಯಾಕಂದರೆ ಇನ್ನು ಸ್ವಲ್ಪ ಏನಾದರೂ ಸ್ವಲ್ಪ ಬದಲಾವಣೆ ಮಾಡಬೇಕಂತ ಇದೆ ನನಗೆ. ಆದರೆ ಈಗ ಮಳೆಗಾಲ ಆದ್ರಿಂದ ಹೌದು ತುಂಬ ಮಳೆ ಇದೆ ಇಲ್ಲಿ, ಕಷ್ಟ. ಆಗಲಿ ಸರ್, ನಮ್ಮನ್ನು ಮತ್ತೆ ಇಲ್ಲಿಗೆ ಬನ್ನಿ ಅಂತ ನಾವು ಬರ್ತೀವಿ ಅಂದಾಗ ಆಯಿತು ಬನ್ನಿ ಅಂತ ಹೇಳಿ ನಮಗೊಂದಿಷ್ಟು ಟೈಮ್ ಕೊಟ್ಟಿದ್ದೀರಾ. ನಿಮ್ಮ ಮನೆಯಲ್ಲಿ ಟಿಫಿನ್ ಕೂಡ ಮಾಡಿದ್ವಿ ನಾವು, ತುಂಬ ಖುಷಿ ಆಯಿತು. ಸೊ ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಒಂದು ಧನ್ಯವಾದ ಹೇಳಿದರೆ ಚೆನ್ನಾಗಿರುತ್ತೆ. ಅಲ್ಲ, ವೀಕ್ಷಕರಿಗೆ ಅಂದರೆ ವೀಕ್ಷಕರಿಗೆ ಹೇಗೆ ಧನ್ಯವಾದ ಹೇಳೋದು ಅಂತೇಳಿ ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದರೆ ಬಹುಶಃ ನೀವು ಇದನ್ನು ಹಾಕಿದ ಮೇಲೆ ನಿಮಗೆ ಎಷ್ಟೋ ನಮ್ಗಿಂತ ಹೆಚ್ಚಿಗೆ ಕಿರಿಕಿರಿ ಆಗುವಂಥದ್ದು ನಿಮಗೆ. ನೀವು ಅದನ್ನು ತೋರಿಸಿ ಇದನ್ನು ತೋರಿಸಿ ಇಷ್ಟು ಸಮಯ ಯಾಕೆ ತೋರಿಸಲಿಲ್ಲ ಅಂತ ಕೇಳುವಂಥದ್ದು ನಿಮಗೆ. ಅದರಿಂದ ಏನೇ ಇರಲಿ, ಅಷ್ಟು ಜನ ವೀಕ್ಷಕರು ನೋಡಿ ಸಂತೋಷ ಪಟ್ಟಿದ್ದಾರೆ. ಆ ಬಗ್ಗೆ, ಅದನ್ನು ನೋಡಿದ ಬಗ್ಗೆ ಎಲ್ಲ ವೀಕ್ಷಕರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ನಮ್ಮ ಸಂಪ್ರದಾಯದ ಪ್ರಕಾರ ಸ್ವರ್ಗವೋ ನರಕವೋ ಏನೋ ಗೊತ್ತಿಲ್ಲ, ಅಂತೂ ಅವನ ಆತ್ಮಕ್ಕೆ ಶಾಂತಿ ಸಿಗುವಂತೆ ಎಲ್ಲ ವೀಕ್ಷಕರು ಬೇಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಹೆಗ್ಗದ್ದೆ ಸ್ಟುಡಿಯೋದವರಿಗೂ ಕೂಡ ಇಂಥ ಕಾರ್ಯಕ್ರಮ ಮಾಡಿದ ಬಗ್ಗೆ ಅವರಿಗೂ ಕೂಡ ನಿಮ್ಮ ಪ್ರೋತ್ಸಾಹ ಅವರಿಗೆ ಸದಾ ಇರಲಿ ಅಂತ ಕೂಡ ನಾನು ನನ್ನ ಸುನಿಲ್ ಕುಟುಂಬದ ಪರವಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.